ಶಾಸಕರು ಬೇರೆ ಕೆಲಸ ಇಲ್ಲ, ರಾಜ್ಯದ ಹೇಳ ಗೊತ್ತಿಲ್ಲ, ರಾಜ್ಯ ಭಜನೆ ಮಾಡ್ತಾ ಕೂತಿದ್ದಾರೆ, ಭಜನೆ ಮಾಡ್ತಾ ಕೂತಿದ್ದಾರೆ. ಯಾರೇ ಕೈಲಿ ಮುನಿರತ್ನ ಬಹಳ ಶುದ್ಧಾತ್ಮ ಮನುಷ್ಯ, ಭೂಮಿ ಕೇಳಿ ರಾಜ್ಯಪಾಲರು ಪೆಟ್ಟಿ ಕೇಸ್ ಅಂದ್ರೆ ಒಂದ್ ನಿಮಿಷ, ನಿಮ್ಮ ಪಕ್ಷದ ರಾಜಕೀಯಕ್ಕಿಂತ ಬಹಳ ಮುಖ್ಯವಾಗಿರೋದು ಸರ್ ಅವ್ರ ತಾಯಿ. ನಿಮಗ್ ಪಿಟಿ ಕೇಸ್ ಇರ್ಬೋದು ಸರ್, ಅವ್ರ ತಾಯಿ ಕೇಳ್ರಿ. ಈಗ ಆನ್ಸರ್ ಸರ್ ಕೇಳಿ, ಅದು ಯಾವ ಅಧಿಕಾರಿ ಆತರ ದುರ್ವರ್ತನೆ ಮಾಡಿದಾನೆ ಈಗ ನೀವು ಡಿಸೈಡ್ ಮಾಡ್ಬೇಡಿ ಟೈಮ್ ಅಂತ, ನೀವು ಡಿಸೈಡ್ ಮಾಡ್ಬೇಡಿ ಟೈಮ್ ಅಂತ. ಈಗ ದೂರದಾರ ಪರ ನಾನೇ ಹೇಳಿದಿನಲ್ಲ, ಈಗ ದೂರದಾರ ಪರ ನಾವಿದ್ದೀವಿ, ಅದಕ್ಕೆ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೊಡ್ಸೋಣ, ತನಿಖೆ ಮಾಡಿಸ್ತೀವಿ. ಒಂದು ಅದ್ ಬಿಡಿ, ಇವತ್ತು ನೀವು ತಗೊಂಡ್ಬಂದಿರ್ತಕ್ಕಂಥದ್ದೇನೋ ಬಿಜೆಪಿಯ ಭಜನೆ ಇದೆಯಲ್ಲ, ವಿಧಾನಸೌಧದಲ್ಲಿ ಭಜನೆ ಇದೆಯಲ್ಲ, ಭೂತಗಳ್ರಿ ನೀವೆಲ್ಲ, ಭೂತಗಳು. ಲಕ್ಷ್ಮೀನಾರಾಯಣ್ ಸರ್ ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್, ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್. ಲಕ್ಷ್ಮೀನಾರಾಯಣ್ ಅವರು ದೂರುದಾರರು. ಲಕ್ಷ್ಮೀನಾರಾಯಣ್ ಸರ್ ನನ್ನ ವಾಯ್ಸ್ ತಲುಪ್ತಾ ಇದ್ರೆ ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್. ಯಾವುದೇ ಸಾಕ್ಷಿ ಇಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ. ಸಾಕ್ಷಿ ಇಲ್ಲ, ರಾಜೀನಾಮೆ ಕೊಡೋದಿಲ್ಲ, ಸಿಂಪಲ್. ಲಕ್ಷ್ಮೀನಾರಾಯಣ್ ಸರ್ ಮೇಡಮ್ ಅದನ್ನ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ, 2 ನಿಮಿಷ ಅವಕಾಶ ಕೊಡಿ ದಯವಿಟ್ಟು. ಇನ್ನು ಸಾಕ್ಷಿ ಬೇಕು ಅಂದ್ರೆ ಅವ್ರದೇ ಡಿಸಿ ಮಾತಾಡೋದು ಆಡಿಯೋ ವಿಡಿಯೋ ಕೊಟ್ಟಿದೀವಿ, ಅದು ಆಲ್ರೆಡಿ ಲೋಕಾಯುಕ್ತ ಕೊಟ್ಟಿದೀವಿ, ಅದು ಫರೆನ್ಸಿಕ್ ಕಳಿಸಿದ್ರೆ ಅದಕ್ಕಿಂತ ಸಾಕ್ಷಿ ಏನ್ ಬೇಕಂತೆ, ಅದು ಬಿಟ್ಟು ಬೇರೆ ಸಾಕ್ಷಿ ಇದೆ ಅದು ಕೊಡ್ತಾ ಇದೀವಿ, ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಗಿರೋದು ಆಡಿಯೋ ವಿಡಿಯೋ ಇದೆ ಅದು ಕೊಡ್ತೀನಿ ಬಿಡಿ. ಅದು ಬಿಟ್ಟು ಇವತ್ತು ಸದನಕ್ಕೆ ಎಲ್ಲ ಮಿಸ್ಲೀಡ್ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳಿ ಅವ್ರಿಗೆ. ಸದನದಲ್ಲಿ ಇವತ್ತು ನಾವೇನು ಟ್ರೇಡ್ ಲೈಸೆನ್ಸ್ ಫೇಕ್ ಮಾಡಿದೀವಿ ಅಂತ ಅವ್ರ ಆಫೀಸರ್ಸ್ ಯಾವನ್ನ ತಗೊಂಬಂದು ಚಾರ್ಜ್ ಹಾಕ್ಬಿಟ್ಟು ಅವ್ರು ಫೇಕ್ ಮಾಡಿರೋದು, ನನ್ನ ಒರಿಜಿನಲ್ ಏನೋ ಟ್ರೇಡ್ ಲೈಸೆನ್ಸ್ ನಂಬರೇ ಬೇರೆ, ನನ್ನ ಹತ್ರ ಇರೋ ಒರಿಜಿನಲ್ ಲೈಸೆನ್ಸ್ ಬೇರೆ, ಅವ್ರು ಯಾವ್ದು ಬೇರೆ ನಂಬರ್ ಅಲ್ಲಿ ಕೊಟ್ಟು ಸದನಕ್ಕೆ ಮಿಸ್ಲೀಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಲ್ಲಿ ಹೇಳಕ್ ಹೇಳಿ, ಅಲ್ಲಿ ಅದಕ್ಕೇನು ನಾನು ಈಗ ಸದನದಲ್ಲಿ ಈಗ ಈ ತರ ಎಲ್ಲ ಹೋಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಂತ್ರಿಗಳು. ಈಗ ಅಟ್ಲೀಸ್ಟ್ ನೋಡ್ಕೋಬೇಕಲ್ಲ, ನನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಒರಿಜಿನಲ್ ಟ್ರೇಡ್ ಲೈಸೆನ್ಸ್ ಇದೆ, ಅದ್ರ ನಂಬರೇ ಬೇರೆ, ಇಲ್ಲ ಅಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ನಂಬರೇ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ತರ ಎಲ್ಲ ಲಕ್ಷ್ಮೀನಾರಾಯಣ್ ಸರ್ ಸದನದಲ್ಲಿ ತಿಮ್ಮಾಪುರ ಅವರ ಹೇಳಿಕೆ ಏನಿತ್ತು ಅಂದ್ರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಂತಿದೆ, ಮಾನ್ಯತೆನೇ ಇಲ್ಲ ಅದಕ್ಕೆ. ಅಲ್ಲಿನವರೇನೆ ಎಲ್ಲರ ಮೇಲೂ ದೂರ್ ಕೊಡ್ತಿರೋದು. ಅಬಕಾರಿ ಇಲಾಖೆಯಲ್ಲಿ ಯಾರೇ ಸಚಿವರಾಗಿ ಬಂದ್ರು ಕೂಡ ಅವ್ರ ಮೇಲೆ ದೂರ್ ಕೊಡೋದೇ ಈ ಫೆಡರೇಷನ್ ಕೆಲಸ ಅಂತ ಅವ್ರು ಹೇಳಿದ್ದಾರೆ. ಅದು ಬಿಡಿ ಮೇಡಮ್, ಒಂದು ಟ್ರೇಡ್ ಲೈಸೆನ್ಸ್ ನಂದೊಂದು ಹೇಳಿದ್ದಾರೆ ನೋಡಿ, ನಾನೊಂದು ನಿಮ್ಗೆ ದಾಖಲೆ ಕಳಿಸ್ತೀನಿ, ನನ್ನ ಹತ್ರ ಒರಿಜಿನಲ್ ಟ್ರೇಡ್ ಲೈಸೆನ್ಸ್ ಕಳಿಸ್ತೀನಿ, ಆ ನಂಬರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾವ್ದೋ ಇದನ್ನ ಹಾಕಿ ಅಲ್ಲಿ ಯಾರನ್ನೋ ಬಸವರಾಜ್ ಅಂತೇಳಿ ಒಬ್ಬರು ತಂದು ಹಾಕಿದ್ದಾರೆ, ಒಬ್ಬ ಡಿಸಿ ಒಬ್ಬ ಬಂದು ಅವ್ರು ಮಾಡಕ್ ಹೋದ್ರೆ ಅವ್ರು ಓಡೋಗ್ಬೋದ್ರು, ಅವ್ರು ಚಳಿ ಜ್ವರ ಬಂದು ಈಗ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದಾರೆ. ಈಗ 23ನೇ ತಾರೀಕಿಗೆ ವೀರಣ್ಣ ಬಾಗೇವಾಡಿ ಅಂತ ಡಿಸಿ ಚಾರ್ಜ್ ಹಾಕಿದ್ರು, ಅವರು ಎಲ್ಲಾರ್ಗು ಲೆಟರ್ ಬರೆದ್ರು, ಇದಕ್ಕೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗೆಲ್ಲ ಬರೆದ್ರು ಬಿಬಿಎಂಪಿಗೆ. ಅಲ್ಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಮಾಹಿತಿಗೂ ನಂದು ಒರಿಜಿನಲ್ ಏನು ಟ್ರೇಡ್ ಲೈಸೆನ್ಸ್ ಇದೆ, ಅದೇ ಬೇರೆ ಇದೇ ಬೇರೆ, ಈ ತರ ದಾರಿ ತಪ್ಪಿಸೋದಕ್ಕೆ. ಆಮೇಲೆ ಅವ್ರು ಏನು ಮಾಡಿಲ್ಲ ಅಂತೇಳಿ ಅವ್ರ ಬೈಕ್ಗೆ ಜ್ವರ ಬಂದ್ಬಿಟ್ಟು 10 ದಿವಸ ರಜಾ ಹಾಕಿದ್ರು. ಈಗ ನಿಮ್ಮದು ಸಚಿವರದು ವೈಯಕ್ತಿಕ ಇದ್ರೆ ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಸರ್. ನಮಗ್ ಬೇಕಾಗಿರೋದು ಭ್ರಷ್ಟಾಚಾರದ ಆರೋಪ ನಿಜಾನ ನಿಜ ಅನ್ನೋದಾದ್ರೆ ಸಾಕ್ಷಿ ಏನಿದೆ, ಸಚಿವರ ಮೇಲೆ ಆರೋಪ ಮಾಡ್ಲಿಕ್ಕೆ ಸಾಕ್ಷಿ ಏನಿದೆ. ಯಾರಿಗೂ ಬಂದು ನಂದು ದುಡ್ಡು ಉಂಡಿರೋದಕ್ಕೆ ಕಂಪ್ಲೇಂಟ್ ಆಗಿರೋದಕ್ಕೆ ನಾನು ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ. ನಂದು ಅವ್ರದ್ದು ವೈಯಕ್ತಿಕ ಮಾತಾಡೋಕೆ ನಾನು ಬಂದಿಲ್ಲ. ಇಲ್ಲಿ ಅವ್ರ ವೈಯಕ್ತಿಕ ಎಲ್ಲ ಅವ್ರು ಮಾಡ್ತಾ ಇರೋದು ಸರ್ಕಾರಿ ಅಧಿಕಾರಿಗಳಾಗಿ ಮಿಸ್ಲೀಡ್ ಮಾಡಿ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಬಗ್ಗೆ, ಅದನ್ನ ಹೇಳ್ತಾ ಇದ್ದೀನಿ. ಅದು ಅದಕ್ಕೆ ಏನು ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಇಮಿಡಿಯೇಟ್ ರಿಸೈನ್ ಮಾಡ್ಬೇಕು ಅವರು.
ಅದನ್ನ ಹೇಳ್ತಾ ಇದ್ದೀನಿ, ನಾನು ವೈಯಕ್ತಿಕ ಮಾತಾಡ್ತಾ ಇಲ್ಲ. ದೂರ್ ಕೊಡಿ. ಅವನು ವೈಯಕ್ತಿಕ ನೀವು ಮಾತಾಡಿ, ನೀವು ಮಾತಾಡಿ. ನಟರಾಜ್ ಗೌಡ್ರ ಪ್ರಶ್ನೆ ಅದಾದ್ಮೇಲೆ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕಾಗಿರುತ್ತೆ. ನಟರಾಜ್ ಗೌಡ್ರೆ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಕೇಳಿ ಮಾಹಿತಿ ಯಾಕೆ ಕೊಟ್ರು? ಆಯ್ತು ಸರ್, ಮತ್ತೆ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನಟರಾಜ್ ಗೌಡ್ರೆ. ವಿರೋಧ ಪಕ್ಷದ ನಾಯಕರು ಆನ್ ದ ಫ್ಲೋರ್ ಇವತ್ತು ನಾಗಶಯನ ಅವರ ಆಡಿಯೋ ಎಕ್ಸ್ಟ್ರಾಕ್ಟ್ ಅನ್ನ ಓದ್ ಹೇಳ್ತಾರೆ. ಗಾಂಧಿ ಮೇಲಾಣೆ ನೀನ್ ದುಡ್ಡು ಕೊಡಪ್ಪ, ದುಡ್ಡು ಕೊಟ್ಮೇಲೆ ನಿನ್ ಕೆಲಸ ಆಗುತ್ತೆ ಅಂತ ಹೇಳಿ ದೂರುದಾರ ಸುಂದರ್ ಅನ್ನೋರ್ ಜೊತೆ ಮಾತನಾಡಿರೋದು. ಅಂದ್ರೆ ನಿಮ್ ಪಕ್ಷ ಪಾಪ ಗಾಂಧಿ ಹೆಸರನ್ನು ಉಳಿಸ್ಲಿಕ್ಕೆ ಸ್ಪೆಷಲ್ ಸೆಷನ್ ಕರೆದಿದ್ದೀರಿ, ಹೋರಾಟಗಳನ್ನ ಮಾಡ್ತಿದ್ದೀರಿ. ನಿಮ್ಮ ಸರ್ಕಾರದ ಅಡಿಯಲ್ಲಿ ಒಬ್ಬ ಅಧಿಕಾರಿ ಲಂಚ ಇಸ್ಕೊಳ್ಳೋಕೆ ಗಾಂಧಿ ಹೆಸರು ಬಳಕೆ ಮಾಡ್ಕೊಳ್ತಿದ್ದಾನೆ ಸರ್. ನೀವು ಮಿನಿಸ್ಟರ್ ಗೊತ್ತಿಲ್ಲ ಅಂತ ಹೆಂಗ್ ಹೇಳ್ತಿದ್ದೀರಿ? ಮಿನಿಸ್ಟರ್ದೇನು ಆರೋಪನೇ ಸುಳ್ಳು, ಮಿನಿಸ್ಟರ್ ಮೇಲಿರೋ ಆರೋಪಗಳೆಲ್ಲ ಸುಳ್ಳು, ಹೆಂಗ್ ಹೇಳ್ತಿದ್ದೀರಿ? ಈಗ ಏನ್ ಗೊತ್ತಾ, ಆ ಅಧಿಕಾರಿ ನಿಜವಾಗ್ಲೂ ಹೇಳ್ತೀನಲ್ಲ, ಅಲ್ಲಿ ಆ ಹುದ್ದೆಯಲ್ಲಿ ಇರ್ಲಿಕ್ಕೆ ನಾಲಾಯಕು. ಆ ತರ ಯಾವುದೇ ಅಧಿಕಾರಿ ಯಾವುದೇ ಮನಸ್ಥಿತಿ ಇರೋರು ಕೂಡ ಅಲ್ಲಿ ಇರ್ಲಿಕ್ಕೆ, ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಅವ್ರು ಫಿಟ್ ಇಲ್ಲ. ಅಂತವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಸರ್ಕಾರ ಅಂತವ್ರನ್ನ ಹುಡುಕಿ ಅವ್ರ ಮೇಲೆ ಕ್ರಮ ತಗೊಂಡು ಮದ್ದು ಒಳಗೆ ಹಾಕ್ಬೇಕು, ಜೈಲ್ಗೆ ಹಾಕಿ. ನಾಲಾಯಕ್ ಅಧಿಕಾರಿ ನಾನ್ ಮಿನಿಸ್ಟರ್ಗೆ ದುಡ್ಡು ಕೊಡಬೇಕು ಅಂದ್ರೆ ಎಲ್ಲ ಅದನ್ನ ತನಿಖೆ ಮಾಡಬೇಕು. ಆಮೇಲೆ ಕಳೆದ 30 ವರ್ಷಗಳಿಂದ ಎಲ್ಲಾ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ, ಸದಾನಂದ ಸರ್ಕಾರ, ಮತ್ತೆ ಕೆ ಜಗದೀಶ್ ಸರ್ಕಾರ, ಕುಮಾರಸ್ವಾಮಿ ಸರ್ಕಾರದಲ್ಲೂ ಕೂಡ ಎಲ್ಲಾ ಸಮಯದಲ್ಲೂ ಕೂಡ ಈ ತರ ಆರೋಪಗಳು, ಎಲ್ಲಾ ಸಮಯದಲ್ಲೂ ಆರೋಪಗಳು ಬಂದಿದ್ದಾವೆ. ಈ ತರ ಆರೋಪ ಮಾಡೋದು ಸಹಜ. ಯಾವ್ದಾದ್ರು ದಾಖಲಾತಿ, ಈಗ ಅಧಿಕಾರಿ ಮೇಲೆ ದಾಖಲಾತಿ ಇತ್ತು, ಅವ್ರು ಕೊಟ್ಟರು, ಅದಕ್ಕೆ ಅವ್ರು ಸಸ್ಪೆಂಡ್ ಆದ್ರು, ತನಿಖೆನೂ ಆಗ್ತಾ ಇದೆ, ಅರೆಸ್ಟ್ ಆದ್ರು. ಇದೇ ರೀತಿಯಾಗಿ ಅವ್ರದ್ದು ದಾಖಲಾತಿ ಇದ್ರೆ, ಮಂತ್ರಿಗಳ ಪಾತ್ರ ಇದೆ ಅಂತ ಹೇಳಿ ದಾಖಲಾತಿ ಇದ್ರೆ, ಈಶ್ವರಪ್ಪ, ನಮ್ಮ ಇವರು ಅಶೋಕ್ ಅವರು ಏನಾದ್ರು ಜವಾಬ್ದಾರಿಯಿಂದ ಅವರು ಅಶೋಕ್ ಅವರು ಬಿಹೇವ್ ಮಾಡಬೇಕು. ಅವರ ಬೇಜವಾಬ್ದಾರಿ ನಡವಳಿಕೆ ಕಾಣ್ತಾ ಇದೆ, ಇಡೀ ರಾಜ್ಯ ನೋಡ್ತಾ ಇದೆ. ಯಾವ್ದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ಯಾವ್ದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಸುಮ್ಮನೆ ಆರೋಪ, ಯಾವ್ದೋ ಆರೋಪ ಸಿಕ್ಕಿದ್ರೆ ತಮ್ಮ ಕುರ್ಚಿ ಉಳಿಸ್ಕೋಬೇಕು, ವಿರೋಧ ಪಕ್ಷ ಕಿತ್ತಾಕ್ತಾರೆ, ಇವಾಗ ಕುರ್ಚಿ ಉಳಿಸ್ಕೋಬೇಕು, ಅದಕ್ಕಾಗಿ ನಾಟಕ ಪ್ರಾಸನ ಆಡ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ ಇದ್ರೆ, ಸಾಕ್ಷ್ಯ ಇವ್ರು ಯಾರ ಇದ್ರೆ, ಸಾಕ್ಷಿಗಳಿದ್ರೆ, ಮಂತ್ರಿಯ ಇನ್ವಾಲ್ವ್ಮೆಂಟ್ ಇದ್ರೆ ತಗೊಂಡೋಗಿ ಕೊಟ್ರೆ ಖಂಡಿತವಾಗಿ ಕ್ರಮ ತಗೊಂತೀವಿ, ತನಿಖೆ ಮಾಡ್ತೀವಿ. ಕೆಲಸ ಕಾನೂನು ಕ್ರಮ ತಗೊಳ್ಳೋದು ಕಾಂಗ್ರೆಸ್ ಮಾಡೇ ಮಾಡುತ್ತೆ. ಬಿಜೆಪಿ ತರ ಕೈ ಜೋಡಿಸಲ್ಲ ಭ್ರಷ್ಟಾಚಾರ. ಪಟೇಲ್ರಿಂದ ಹಿಡಿದು ನಿಮ್ಮ ರೇಣುಕಾಚಾರ್ಯರು ಇರೋ ತನಕನೂ ಕೂಡ ಅಬಕಾರಿ ಸಚಿವರ ಮೇಲೆ ಆರೋಪ ಇದ್ದಿದ್ದೇನೆ. ಹೇಳ್ತಿರೋದು ಯಾರು? ತಿಮ್ಮಾಪುರ ಸಾಹೇಬ್ರು. ಈಗಂದ ಮಾತ್ರಕ್ಕೆ ಎಲ್ಲರೂ ರಾಜೀನಾಮೆ ಕೊಟ್ಕೊಂಡು ಹೋದ್ರೆ ಸರ್ಕಾರ ಹೆಂಗ್ ನಡೀತೆ? ಕೇಳ್ತಿರೋದು ಅದೇ ಸಚಿವರು. ಕಳೆದ 2.5 ವರ್ಷದಿಂದ ಪದೇ ಈ ರಾಜ್ಯದ ಒಳಗಡೆ ಈ ಭ್ರಷ್ಟಾಚಾರದ ಆರೋಪಗಳು ಬರ್ತಾನೆ ಇದೆ. ಅದರಲ್ಲಿ ದಲಿತರ ಪಾಪ ಅಂತ ದಲಿತರಿಗೆ ತಲುಪಬೇಕಾದಂತ ದುಡ್ಡನ್ನೇ ಕದ್ದಂತವ್ರು ಇವರು. ಯಾವುದು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಕಳ್ತನ ಅನ್ನುವಂಥದ್ದು ಕಾಮನ್ 2.5 ವರ್ಷದಲ್ಲಿ. ಯಾಕೆ ಈ ಮಂತ್ರಿಗಳು ಪ್ರತಿಯೊಬ್ಬರು ಮೋಸ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಕಳ್ತನ ಯಾಕೆ ಮಾಡ್ತಿದ್ದಾರೆ? ಒಂದೇ ಕಾರಣ. ಅವ್ರು ಮಾಡ್ತಿರೋದು ಕಾರಣ ಏನಪ್ಪಾ ಅಂತಂದ್ರೆ, ಅವರು ಆ ರಾಹುಲ್ ಗಾಂಧಿ ಅಂತ ಒಬ್ಬ ಭ್ರಷ್ಟ ಇದಾನಲ್ಲ, ಆ ರಾಹುಲ್ ಗಾಂಧಿ ಅಂತ ಭ್ರಷ್ಟರಿಗೆ ಅವರನ್ನ ATM ಆಗಿ ರಾಜ್ಯ ಮಾಡಿ ರಾಹುಲ್ ಗಾಂಧಿನ ಮೆಚ್ಚುಗೆ ಸಲುವಾಗಿ ಇಲ್ಲಿ ಪದೇ ಎಲ್ಲ ಇಲಾಖೆಗೆ ಇವತ್ತು ಕರ್ನಾಟಕವನ್ನ ATM ಮಾಡ್ಕೊಂಡು ಬೇರೆ ಬೇರೆ ರಾಜ್ಯದ ಚುನಾವಣೆಗೆ ಕರ್ನಾಟಕದ ಇವತ್ತು 15 ಜನ ಮಂತ್ರಿಗಳು, ರಾಜ್ಯ ಬಿಜೆಪಿ ರಾಜ್ಯದ ಆಯ್ತು. ರಾಜ್ಯದ ಬಿಜೆಪಿ ಫೇಲ್ ಯಾಕೆ ಆಗ್ತಿದೆ ಗೊತ್ತಾ? ಕೇಳಿಸ್ಕೊಳ್ಬೇಕು, ಕೇಳಿಸ್ಕೊಳ್ಬೇಕು.